ಹಾಯ್ ಫುಡ್ ಲವರ್ಸ್, ಟಮ್ಮಿ ವಿತ್ ಯಮ್ಮಿ ಫುಡ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಸಾಂಬಾರ್ ಪೌಡರ್. ಅನ್ನಕ್ಕೆ ಸಾಂಬಾರು ಬೇಕು, ಸಾಂಬಾರಿಗೆ ಘಮ್ ಅನ್ನೋ ಸಾಂಬಾರು ಪುಡಿ ಬೇಕು. ಆದರೆ ಈ ಸಾಂಬಾರು ಪುಡಿ ಘಮ್ ಅನ್ನೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಹಾಕಬೇಕು, ಹೇಗೆ ಹುರಿಬೇಕು ಅನ್ನೋದನ್ನು ನಾನು ನಿಮಗೆ ಟೀಚ್ ಮಾಡ್ತೀನಿ. ನೀವು ನೋಡಿ ಲರ್ನ್ ಮಾಡಿ. ಫಸ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಉರಿನ ಕಮ್ಮಿ ಇಟ್ಕೊಂಬಿಡಿ. ಅದಕ್ಕೆ ದಪ್ಪ ತಳ ಇರೋವಂಥ ಬಾಣಲಿನ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಸೀದೋಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ದಪ್ಪ ತಳ ಇರೋ ಬಾಣಲಿನ ಯೂಸ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಮಂದವಾಗಿ ಹುರಿಬೋದು. ನಾನು ಫಸ್ಟ್ ಇಲ್ಲಿ ತಗೋತಾ ಇರೋದು ಕಡಲೆಕಾಳು. ಅರ್ಧ ಕೆಜಿಯಷ್ಟು ಕಡಲೆಕಾಳನ್ನು ತಗೊಂಡು ಅದನ್ನು ಹುರಿದಿದ್ದೀವಿ. ಇಲ್ಲಿ ಕಡಲೆಕಾಳು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹುರಿಲಿಕ್ಕೆ. ಸೊ ಹಾಗಾಗಿ ನಾನು ಫಸ್ಟಿಗೆ ಅದನ್ನೇ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಆಗೋ ಥರ ಹುರಿದಿದ್ದೀನಿ. ಅದಾದಮೇಲೆ ಮೆಂತೆ ಹಾಕ್ಕೊಂಡಿದ್ದೀವಿ 150 ಗ್ರಾಮ್ ಅಷ್ಟು. ಅದನ್ನು ಕೂಡ ಕೆಂಪುಗಾಗಂಗೆ ಹುರಿಬೇಕು. ನೆಕ್ಸ್ಟ್ ಹಾಕ್ಕೊಂಡಿರೋದು ಸಾಸಿವೆ, ಅದನ್ನು ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ಅದನ್ನು ಕೂಡ ಚಟಪಟ ಅನ್ನೋಷ್ಟು ರೋಸ್ಟ್ ಮಾಡಿದ್ದೀವಿ. ಸಾಕು, ಅಷ್ಟಾದರೆ ಅದನ್ನು ತೆಗೆದುಬಿಡಿ. ಅಕ್ಕಿ ಹಾಕ್ಕೊಂಡಿದ್ದೀವಿ 1/4 ಕೆಜಿಯಷ್ಟು. ಇದನ್ನು ಕೆಂಪಗಾಗೋ ಥರ ರೋಸ್ಟ್ ಮಾಡಬೇಕು. ಇವಾಗ ನಾನು ಹಾಕೋತಾ ಇರೋದು ಇಲ್ಲಿ ಉದ್ದಿನಬೇಳೆ, ತೊಗರಿಬೇಳೆ ಮತ್ತು 1 ಲೋಟದಷ್ಟು ಮೆಣಸು. ನೀವು ಉದ್ದಿನ ಬೇಳೆ ಆದರೂ ತೊಗೋಬೋದು, ಉದ್ದಿನ ಕಾಳಾದರೂ ತೊಗೋಬೋದು. ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಅದು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಸಮ ಪ್ರಮಾಣದಲ್ಲೇ 1/4 ಕೆಜಿಯಷ್ಟು ತೊಗೊಂಡು ಅದಕ್ಕೆ 150 ಗ್ರಾಮ್ ಅಷ್ಟು ಮೆಣಸನ್ನು ಹಾಕ್ಕೊಂಡು ಮೂರನ್ನು ರೋಸ್ಟ್ ಮಾಡಬೇಕು. ನೆಕ್ಸ್ಟು ಅದೇ ಬಾಣಲಿಗೆ ಉರಿಗಡಲೆ ಹಾಕ್ಕೋಬೇಕು. ಚಕ್ಕೆ ಲವಂಗ ಒಂದು 50 ರೂಪಾಯಿಯಷ್ಟು ಹಾಕ್ಕೊಂಡಿದ್ದೀನಿ. ಹುರಿಗಡಲೆ ನೀವು 1/4 ಕೆಜಿಯಷ್ಟು ತೊಗೊಂಡ್ರೆ ಸಾಕು. ಅದು ಕೂಡ ಕೆಂಪುಗಾಗಂಗೆ ನೀಟಾಗಿ ಹುರಿದ್ರೆ ಘಮ್ ಅಂತ ಸ್ಮೆಲ್ ಬರುತ್ತೆ. ಚಕ್ಕೆ ಲವಂಗದ ಅರೋಮಾನು ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ರೋಸ್ಟ್ ಆದರೆ ಸಾಕು, ಅದನ್ನು ತೆಗೆದುಬಿಡಿ. ನೆಕ್ಸ್ಟ್ ಇಲ್ಲಿ ನಾನು ಜೀರಿಗೆ ತೊಗೋತಾ ಇದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ತೊಗೊಳ್ಳಿ. ಸಾಂಬಾರು ಪುಡಿಗೆ ಜಾಸ್ತಿ ಟೇಸ್ಟ್ ಕೊಡೋದು ಇದೇ ಜೀರಿಗೆನೇ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ನಾನು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಅಷ್ಟನ್ನು ಹುರ್ಕೊಂಡು ಅದಾದ ಮೇಲೆ ಬಾಣಲಿಗೆ ಕರಿಬೇವನ್ನ ಹಾಕ್ಕೋಬೇಕು. ಒಂದು 20 ರೂಪಾಯಿಯಷ್ಟು ಕರಿಬೇವನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಉರಿರಿ. ಜಾಸ್ತಿ ಏನು ಉರಿಯೋದು ಬೇಡ, ಅದು ಬೇಗನೆ ಸೊಪ್ಪಲ್ವ, ಬೇಗ ಬಾಡಿಬಿಡುತ್ತೆ. ಸೊ ಅದನ್ನು ಹುರಿದಾದ ಮೇಲೆ ಇವಾಗ 1 ಕೆಜಿಯಷ್ಟು ಧನಿಯನ ತಗೊಂಡು ಅದನ್ನು ಕೂಡ ನೀಟಾಗಿ ಹುರಿಬೇಕು. ಇದು ಕೂಡ ಕೆಂಪುಗೆ ಘಮ್ ಅನ್ನೋ ಥರ ಹುರಿದ್ರೆ ಸಾಕು. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಕೈ ಆಡಿಸ್ತಾನೆ ಇರಿ. ಸೌಟು ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಸೀತಾ ಇರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಸೌಟನ್ನ ಆಡಿಸ್ತಾನೆ ಇರಿ ಅವಾಗವಾಗ, ನಿಮಿಷಕ್ಕೂ. ಇಲ್ಲ ಅಂತಂದರೆ ಕೆಳಗಡೆ ರೋಸ್ಟ್ ಆಗೋಕ್ಕೋಗಿ ಓವರ್ ರೋಸ್ಟ್ ಆಗಿ ಫುಲ್ ಕಪ್ಪಾಗಿಬಿಡುತ್ತೆ. ಆಮೇಲೆ ಸಾಂಬಾರು ಪುಡಿ ಎಲ್ಲ ಕಹಿ ಕಹಿ ಬಂದುಬಿಡುತ್ತೆ. ಸಾಂಬಾರು ಪುಡಿನೂ ಕಪ್ಪು ಬರುತ್ತೆ. ಸೊ ಯಾವ ಕಾರಣಕ್ಕೂ ಅದು ಓವರ್ ರೋಸ್ಟ್ ಆಗದಂಗೆ ನೀಟಾಗಿ ನೋಡ್ಕೋತಾ ಇರಬೇಕು. ಅದಕ್ಕೆ ನಾನು ಆದಷ್ಟು ಕಮ್ಮಿ ಉರಿನಲ್ಲೇ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹುರಿದಿರೋದು. ತಳ ದಪ್ಪ ಇರೋವಂಥ ಬಾಣಲಿನೇ ತೊಗೊಳ್ಳಿ, ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಇವಾಗ ನಾನು ಧನಿಯಾನು ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಮೆಣಸಿನ್ಕಾಯಿನ ಹುರಿಯೋ ಟೈಮ್. ಈ ಟೈಮಲ್ಲಿ ತುಂಬಾ ಘಾಟಾಗುತ್ತೆ, ಬಿ ಕೇರ್ಫುಲ್. ಮತ್ತು ನಾನು ಎಲ್ಲ ಮೆಣಸಿನ್ಕಾಯಿನೂ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಡ್ರೈ ಮಾಡಿದ್ದೀವಿ. ಸೊ ದಟ್ ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ. ಅದು ಕ್ರಿಸ್ಪಿ ಆಗೋಕ್ಕೋಸ್ಕರನೇ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿದ್ದೀವಿ, ಒಂದು ದಿನ ಫುಲ್ಲು. ನಾವು ಅಂಗಡಿಯಿಂದ ಮೆಣಸಿನ್ಕಾಯಿ ತಂದಾಗ ತುಂಬ ಮೆತ್ತಗಿರುತ್ತೆ. ಸೊ ಅದು ಕ್ರಿಸ್ಪಿನೆಸ್ ಇರೋದಿಲ್ಲ. ಹಾಗಾಗಿ ಆ ಕ್ರಿಸ್ಪಿನೆಸ್ ಬರಲಿ ಅನ್ನೋ ಕಾರಣಕ್ಕೆ, ಗರ್ಗರಿ ಆಗಲಿ ಅನ್ನೋ ಕಾರಣಕ್ಕೇ ಬಿಸಿಲಲ್ಲಿ ನಾವು ಒಂದು ದಿನದ ಮಟ್ಟಿಗಾದರೂ ಒಣಗಿಸ್ತೀವಿ. ಅದು ಒಣಗಿದ್ರೆ ಮಾತ್ರ ನಮಗೆ ಸಾಂಬಾರು ಪುಡಿ ಚೆನ್ನಾಗಿ ಬರೋದು, ನೀಟಾಗಿ ಪೌಡರ್ ಕೂಡ ಆಗೋದು. ಇಲ್ಲ ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಥರ ಬಂದುಬಿಡುತ್ತೆ ಖಾರ ಪುಡಿ. ಸೊ ಹಾಗಾಗಿ ನೋಡಿಕೊಂಡು ನೀವು ಅದು ಗರ್ಗರಿ ಆಯಿತು ಅಂದರೆ ಮಾತ್ರ ಸಾಂಬಾರು ಪುಡಿ ಮಾಡೋದಕ್ಕೆ ನೀವು
ಸ್ಟಾರ್ಟ್ ಮಾಡ್ಬೋದು. ಇವಾಗ ಮೆಣಸಿನ್ಕಾಯಿ ಹುರಿಯೋದಕ್ಕೆ ನಾವು ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೆಟರ್. ಇಲ್ಲ ಅಂತಂದರೆ ಮನೆ ತುಂಬ ಘಾಟಾಗುತ್ತೆ. ನನಗೂ ಕೂಡ ವೀಡಿಯೋ ಮಾಡುವಾಗ ತುಂಬ ಕಷ್ಟ ಆಯಿತು. ಈಗ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಮೆಣಸಿನ್ಕಾಯಿನೂ ನೀವು ಒಂದೊಂದು ಚುಚುರ ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟೇ ಹಾಕ್ಕೊಳ್ಳಿ. ಓವರಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದು ನಮಗೆ ಸೌಟು ಆಡಿಸೋದಕ್ಕೂ ಆಗೋದಿಲ್ಲ. ಆಚೆ ಎಲ್ಲ ಚೆಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಹುರಿತಾ ಬನ್ನಿ. ನಾನು ಇಲ್ಲಿ ಚಿಕ್ಕಬಳ್ಳಾಪುರದ್ದು ಚಿಕ್ಕ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು. ಮುಂಡು ಮೆಣಸಿನ್ಕಾಯಿ ಅಂದರೆ ಗುಂಡಕ್ಕಿರುತ್ತಲ್ಲ, ಮುಂಡು ಮೆಣಸಿನ್ಕಾಯಿ, ಅದನ್ನು ಕೂಡ ತೊಗೊಂಡಿದ್ದೀವಿ, ಒಂದು 1/4 kg ಅಷ್ಟು. ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg ಬೇಕು. ಗುಂಟೂರು ಮೆಣಸಿನ್ಕಾಯಿನೂ ಅಷ್ಟೇ 1 kg ಅಷ್ಟು ತೊಗೊಂಡಿದ್ದೀವಿ, ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. ಸೊ ಇಷ್ಟು ಥರ ಮೆಣಸಿನ್ಕಾಯಿನ, ಒಂದು 4 ಥರ ಮೆಣಸಿನ್ಕಾಯಿನ ತೊಗೊಂಡು, ಇನ್ನೂ 1-2 ಥರ ಮೆಣಸಿನ್ಕಾಯಿ ಸಿಗುತ್ತೆ ಅಂದರೆ ಅದನ್ನು ಬೇಕಾದರೂ ಹಾಕ್ಕೊಳ್ಳಿ, ಒಂದು 1/4 kg ಅಷ್ಟು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿಬೇಕು. ಮನೆ ತುಂಬ ಘಾಟಾಗುತ್ತೆ, ಅದನ್ನೆಲ್ಲ ತಡ್ಕೊಳ್ಳೇಬೇಕು, ವಿಧಿ ಇಲ್ಲ. ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳೋ ಅಂಥ ಸಾಂಬಾರು ಪುಡಿ ಅಲ್ವಾ. ಸೊ ಹಾಗಾಗಿ ಎಲ್ಲದನ್ನು ಪೇಷನ್ಸಿಂದ ಮಾಡಲೇಬೇಕು. ಸೊ ಇಷ್ಟನ್ನು ಹುರಿದು ಆದಮೇಲೆ ಮೆಣಸಿನ್ಕಾಯಿ ಸರ್ದಿ ಆದಮೇಲೆ ಒಂದು 200 ಗ್ರಾಮ್ ಅಷ್ಟು ಅರಿಶಿನದ ಕೊಂಬನ್ನ ತಗೊಂಡು ನಾವು 4 ಪೀಸಸ್ ಹಾಕೋ ಥರ ಕುಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀವಿ ಇವಾಗ ಬಾಣಲಿಗೆ. ಅದನ್ನು ಕೂಡ ಸ್ವಲ್ಪ ನೀಟಾಗಿ ಉರಿರಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಉರಿಯೋದು ಬೇಡ. ಇದನ್ನ ನ್ಯೂಸ್ ಪೇಪರ್ ಮೇಲೆ ಈ ಥರ ಹುರಿದಿರೋ ಅಂಥ ಎಲ್ಲ ಐಟಮ್ಗಳನ್ನೂ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದು ತಣ್ಣಗಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬಾಕ್ಸಲ್ಲಿ ತೊಗೊಂಡೋಗಿ ಗಿರಣಿಗೆ ಹಾಕಿಸಿ, ಸಾಂಬಾರು ಪುಡಿ ರೆಡಿ ಆಗುತ್ತೆ. ಅದನ್ನು ಮನೆಗೆ ತಂದ ಮೇಲೂ ಕೂಡ ಸ್ವಲ್ಪ ನ್ಯೂಸ್ ಪೇಪರ್ನಲ್ಲಿ ಹಾಕಿ ಸ್ಪ್ರೆಡ್ ಮಾಡಿ, ಸೊ ದಟ್ ಪುಡಿ ಬಿಸಿ ಇರೋದ್ರಿಂದ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಆ ಪುಡಿ ಜಾಸ್ತಿ ಹೊತ್ತು ಬಿಸಿ ಇರಬಾರ್ದು. ಸೊ ತಂದಿದ ತಕ್ಷಣವೇ ಅದನ್ನು ಹಾರಾಕ್ಬಿಟ್ರೆ ಅದು ನೀಟಾಗಿ ತಣ್ಣಗಾಗಿ ಆರಿದ್ರೆ ಕಪ್ಪಾಗೋದಿಲ್ಲ. ಸಾಂಬಾರು ಪುಡಿನೂ ಕೂಡ ಚೆನ್ನಾಗಿರುತ್ತೆ, ಅದರಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಕಾದರೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನ ಮತ್ತು ಒಂದು ಡಬ್ಬಿಯಷ್ಟು ಇಂಗಿನ ಪುಡಿನ ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಪುಡಿ ಜೊತೆ ಬೆರೆಸಿ ಅದನ್ನು ಡಬ್ಬಿಲಿ ಸ್ಟೋರ್ ಮಾಡಿಕೊಂಡ್ರೆ ವರ್ಷದ ತನಕ ಬಳಸ್ಕೋಬೋದು. ಸೊ ಇದಾಗಿತ್ತು ನಮ್ಮ ಸಾಂಬಾರು ಪುಡಿ. ನೀವು ಕೂಡ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫುಡೀಸ್.